ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿ ಓಪನ್ ಆಗ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಓವರ್ ಆಲ್ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ, ಒಂದು ತುಂಬ ದೊಡ್ಡ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ನಿನ್ನೆ ಕೆಲವರು ಕಮೆಂಟ್ ಮಾಡಿ ಕೂಡ ಕೇಳಿದ್ರು, ಸೆಬಿಯಿಂದ ಈ ಥರ ವೀಕ್ಲಿ ಕಾಂಟ್ರಾಕ್ಟ್ ನಿಲ್ಲಿಸಬೇಕು ಅಂತ ಬರ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ. ಇವತ್ತು ಅದಕ್ಕೆ ರಿಯಾಕ್ಷನ್ ಕೊಟ್ಟಿದೆ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ರಿ. ಬಟ್ ಒಂದು ಕರೆಕ್ಷನ್ ಆಗಬೇಕಾಗಿತ್ತು, ಅದು ಆಗಿದೆ. ಆದರೆ ಒಂದು ಯಾವೊಂದು ಗ್ಯಾಪ್ ಇತ್ತು, ಆ ಗ್ಯಾಪ್ನ ಫಿಲ್ ಮಾಡೋವಂಥ ಸಾಧ್ಯತೆ ಕಮ್ಮಿ ಇದೆ ಅಂತ ಮಾತಾಡಿದ್ವಿ, ಅಲ್ಲಿಗೆ ಬಂದುಬಿಟ್ಟಿದೆ. ಇವತ್ತು ಬೆಳಗ್ಗೆ ಕೂಡ ಒಂದೇ ಒಂದು ಬಿಟ್ಟಿದೆ, ನಾನು ತುಂಬ ಕಮ್ಮಿ ಸಮಯ ಇವತ್ತು ಕೊಡೋಕ್ಕೆ ಸಾಧ್ಯ ಆಗಿರುವಂಥದ್ದು. ಇವತ್ತು ಓವರಾಲ್ ಸೆಕ್ಟರ್ ಅಂತ ನೋಡ್ತಾ ಬರೋದಾದ್ರೆ ಎಲ್ಲ ಸೆಕ್ಟರ್ಲ್ಲೂ ಕೂಡ ಇವತ್ತು ಸೆಲ್ಲಿಂಗ್ ಬಂದಿದೆ, ಅಕ್ರಾಸ್ ದ ಸೆಕ್ಟರ್ ಸೆಲ್ಲಿಂಗ್ ಬಂದಿದೆ. ಸೊ ಏಷ್ಯನ್ ಪೇಂಟ್ಸಲ್ಲಿ 2.42% ಕರೆಕ್ಷನ್ ಬಂದಿದೆ, ಗ್ರಾಸಿಮಲ್ಲಿ 2.34% ಕರೆಕ್ಷನ್ ಬಂದಿದೆ. ಬಹುಶಃ ಗ್ರಾಸಿಮೇ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಇದೆ. ಟಾಪ್ ಗೇನರ್ ಅಂದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ 0.83% ಅಪ್ ಬಂದಿದೆ. ಬಹುಶಃ ಅದೇ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸುತ್ತೆ ನಿಫ್ಟಿ 50ನಲ್ಲಿ ಅಂತ ನೋಡ್ತಾ ಬರೋದಾದ್ರೆ. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೆ ಇಲ್ಲೂ ಕೂಡ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಇವತ್ತೊಂದು ನ್ಯೂಸ್ ಬಂದಿತ್ತು. IRDA ಇಂದ ಇನ್ಶೂರೆನ್ಸ್ ಪ್ರೀಮಿಯಂಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾರಲ್ಲ, ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ನೋಡ್ತಾ ಇದ್ದಾರೆ, ಒಂದು ಕ್ಯಾಪ್ ಅಂತ ಸೆಟ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಇಂತಿಂಥ ಇನ್ಶೂರೆನ್ಸು ಇಷ್ಟೇ ಇರಬೇಕು, ಇದ್ರ ಮೇಲೆ ಇರಂಗಿಲ್ಲ ಅಂತ ಒಂದು ಕ್ಯಾಪ್ ತರಿಸ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಆ ಕಾರಣದಿಂದಾಗಿ ಇನ್ಶೂರೆನ್ಸ್ ಸೆಕ್ಟರ್ ರಿಯಾಕ್ಟ್ ಮಾಡಿರ್ಬೋದು. ಹ್ಯುಂಡೈಯಲ್ಲಿ 3.35% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಹ್ಯುಂಡೈ ನೆನ್ನೆನೂ ಕೂಡ ಕರೆಕ್ಷನ್ ಆಗಿತ್ತು, ಇವತ್ತು ಕರೆಕ್ಷನ್ ಆಗಿದೆ. ಡಿವಿ ಸ್ಲ್ಯಾಬ್ಸಲ್ಲಿ 2% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ದು. ಸೊ ನಿಫ್ಟಿ ಯಾವ ರೀತಿ ಆಗಿತ್ತು ಅಂದರೆ ಇವತ್ತೊಂದು ಶಾರ್ಪ್ ಕ್ಯಾಂಡಲ್, ಇದು ಒಂದು ಕಂಪ್ಲೀಟ್ ವೀಕ್ನೆಸ್ ಕ್ಯಾಂಡಲ್ನ ಒಂದು ಸಿಂಬಲ್ ಕಾಣಿಸ್ತಾ ಇದೆ. ನಿನ್ನೆ 25,200 ತನಕ ನಮಗೆ ಹೋಗುವಂಥ ಕಾನ್ಫಿಡೆನ್ಸ್ ಇತ್ತು, ಯಾಕೆಂದರೆ ನಿನ್ನೆ ಕೊಡ್ತಂಥ ಮೂಮೆಂಟು ಆ ರೀತಿ ಇತ್ತು ಎಕ್ಸ್ಪೈರಿ ದಿನ. ಬಟ್ 25,150, 160 ಈ ಝೋನಲ್ಲಿ ಬಂದ್ಬಿಟ್ಟು ಅಲ್ಲಿಂದ ರಿಟ್ರೆಸ್ ಆಯಿತು. ಇಲ್ಲಿಗೆ ಒಂದು ಟೆಸ್ಟ್ ಆಗಿತ್ತು ಅಂತಂದರೆ 25,200ಕ್ಕೆ ಓಕೆ, ಇದು ಏನೋ ಒಂದು ಮೂಮೆಂಟ್ ಬರ್ತಿತ್ತು, ಅದು ಕಂಪ್ಲೀಟ್ ಆಗಿದೆ, ಆಮೇಲೆ ಒಂದು ಕ್ಲೀನಾಗಿ ಒಂದು ರಿಕವರಿ ಬರ್ತಿದೆ ಅಂತ ನಾವು ಅನ್ಕೋಬೋದಾಗಿತ್ತು. ಸೊ ಇವತ್ತಿನ ಮೂಮೆಂಟಿಗೆ 25,000 ನಾವು ಸಪೋರ್ಟ್ ಅಂತ ನೋಡ್ತಾ ಇದ್ವಿ, ಪಾಸಿಟಿವ್ ಔಟ್ಲುಕ್ಕೇ ಇತ್ತು. ಆದರೆ ಮಾರ್ಕೆಟ್ ಇವತ್ತು ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಹೋಯಿತು, ನೆಗೆಟಿವ್ ಆಗಿ ರಿಯಾಕ್ಷನ್ ಕೊಟ್ಟಿದೆ. ನಿನ್ನೆ ಚಾರ್ಟ್ ಸ್ಟಾಕಲ್ಲಿ ಏನು ಮಾತಾಡಿದ್ವಿ, 25,000 ಬಿಟ್ಕೊಡೋ ತನಕ ನಾವು ಅವಸರ ಮಾಡುವಂಥದ್ದು ಬೇಕಾಗಿಲ್ಲ, ಯಾಕೆಂದರೆ ನಿನ್ನೆ ದಿನ ಕಟ್ ಮಾಡಿ ಹಾಕಿದ್ರು ಕೂಡ ನಮಗೆ ಏನು ಕೂಡ ಉಳಿಯೋದಿಲ್ಲ. ನೋಡಿ, ಇದಿಷ್ಟನ್ನು ತೆಗೆದು ಹಾಕಿದ್ರು ಕೂಡ ಒಂದು ಪಾಸಿಟಿವ್, ಅಂದರೆ ನಿನ್ನೆ ಎಲ್ಲಿ ಓಪನ್ ಆಗಿತ್ತು ಅಷ್ಟರೊಳಗೆ ಕ್ಲೋಸಿಂಗ್ ಮಾಡ್ಕೊಂಡಿದೆ, ಅವಸರ ಮಾಡ್ಕೊಳೋದು ಬೇಡ ಅಂತ. ಬಟ್ ಇವತ್ತೇನಾಯಿತು, ಫಸ್ಟ್ ಕ್ಯಾಂಡಲಲ್ಲೇ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂತು, ಅದು 25,000 ಕೂಡ ಬ್ರೇಕ್ ಮಾಡ್ತಾ ಹೋಯಿತು. ಸೊ ಇಲ್ಲಿ ಒಂದು ನೆಗೆಟಿವಿಟಿನ ತೋರಿಸ್ತಾ ಹೋಯಿತು, ಅಲ್ಲಿಂದ ರಿಕವರಿ ಅನ್ನೋದು ಬರಲೇ ಇಲ್ಲ, ಆಮೇಲೆ ಕೆಳಗಡೆನೇ ಬರ್ತಾ ಹೋಯಿತು ಇಡೀ ದಿನ ಮಾರ್ಕೆಟು. ಈಗ ಯಾವ ಝೋನಿಗೆ ಬಂದಿದೆ, ಯಾವ ಝೋನಿಂದ ಒಂದು ಗ್ಯಾಪ್ ಅಪ್ ಓಪನ್ ಮಾಡಿಕೊಂಡು ಮೇಲ್ಗಡೆ ಹೋಗಿತ್ತು ಅಂದರೆ ಹಿಂದೆ ಸುಮಾರು ದಿನ ನಿಂತಿದ್ದಂಥ ಝೋನ್ಗಳಿದ್ದು ಡೈಲಿ ಕ್ಯಾಂಡಲ್ ಹೋಗಿ ನೋಡೋದಾದರೆ ನೋಡಿ, ಇಲ್ಲಿ ಒಂದು ಸುಮಾರು ದಿನಗಳ ಕಾಲ ಅಲ್ಲಿ ಮೂಮೆಂಟ್ ಆಗಿ ಆ್ಯಕ್ಷನ್ಗಳು ಕೊಟ್ಟು ಮಾಡಿದಂಥ ಲೆವೆಲ್ಗಳನ್ನು ಈಗೇನು ಮಾಡಿದೆ, ಈಗ ಅಂದರೆ ಇದು ತುಂಬ ಸುಮಾರು ದಿನ ಅಂದ್ರೂ ಇದು ಆಲ್ ಟೈಮ್ ಹೈ ಲೆವೆಲ್ಗಳನ್ನು ಎಷ್ಟು ಸಲ ಮೀಟ್ ಮಾಡಿದೆ. ಹೋದ ವರ್ಷ 2024ರಲ್ಲಿ ಈ ಲೆವೆಲ್ನ ಬಂದಿತ್ತು, ಅದು ಬಿಟ್ಟರೆ ಅದಾದ್ಮೇಲೆ ಬರೋಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಮತ್ತೆ ಮೇಯಿಂದ ಅಟೆಂಪ್ಟ್ ಮಾಡ್ತಾ ಹೋಗಿತ್ತು, ಒಂದು ಬ್ರೇಕ್ಔಟ್ ಥರನೂ ಕೊಟ್ಟಿತ್ತು, ಮತ್ತೆ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗುತ್ತಾ ನಿಫ್ಟಿ ಅಂತ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ 6-7 ವಾರದಲ್ಲಿ ಕರೆಕ್ಷನ್ ಬರ್ತಾ ಇತ್ತು, ಈಗ ವಾಪಸ್ ಅದೇ ಝೋನಿಗೆ ಬಂದಿದೆ. ಅಂದರೆ ಇದು ಒಂದು 2-3 ಸಲ ಹಿಂದೆ ಟೆಸ್ಟ್ ಆಗಿರುವಂಥದ್ದು, ಮಲ್ಟಿ ಇಯರ್ ಹೈ ಲೆವೆಲ್ ಅಂತ ಅಲ್ಲ ಅಂದ್ರೂ ಕೂಡ ಲಾಸ್ಟ್ ಇಯರು ಈ ವರ್ಷ ಟೆಸ್ಟ್ ಆಗಿರುವಂಥ ಲೆವೆಲು. ಈಗ ಈ ಲೆವೆಲ್ನ ನೋಡಿ, ಇವಾಗ ಬೆಲೆನೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಹೋಗಿತ್ತು, ಈಗ ವಾಪಸ್ ಝೋನಿಗೆ ಬಂದಿದೆ. ಇಲ್ಲಿ ಸಪೋರ್ಟ್ ತಗೊಳುತ್ತಾ ಅಥವಾ ಈಗ ವಾಪಸ್ ಮತ್ತೆ ಇಲ್ಲಿ ಕರೆಕ್ಷನ್ನೇ ಬೀಳ್ಸುತ್ತಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗೋದಂಥದ್ದು. ನೋಡಿ, ಇದು ತುಂಬ ಟ್ರಿಕ್ಕಿ ಆಗಿರುತ್ತೆ, ಯಾಕೆಂದರೆ ಬಸ್ ಸ್ಟ್ಯಾಂಡ್ಗಳು ಹಿಂದೆ ತುಂಬ ಮಲ್ಟಿ ಲೆವೆಲಲ್ಲಿ ರೆಫರೆನ್ಸ್ ಮಾಡಿರುವಂಥ ಬಸ್ ಸ್ಟ್ಯಾಂಡ್ಗಳು ಈ ಥರ ಎಲ್ಲ ಇದ್ದಿದ್ದು, ಅದನ್ನು ಕೊಚ್ಕೊಂಡು ಹೋಗಿತ್ತು ಅಂತಂದರೆ ಇಲ್ಲಿ ಒಂದು ಕಂಪ್ಲೀಟಾಗಿ ಒಂದು ಸಪೋರ್ಟ್ ಅನ್ನೋದು ಬಿಲ್ಡಪ್ ಆಗಿರ್ತಿತ್ತು. ಇದು ಈಗ ಒಳ್ಳೆ ಲೆವೆಲ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹಿಂದೆ ನೋಡಿ ಮಲ್ಟಿಪಲ್ ಟೈಮ್ಸು ಇಲ್ಲಿ ಮಾರ್ಕೆಟು ನಿಂತಿರೋಂಥ ಉದಾಹರಣೆಗಳಿದೆ. ಇದು ರೆಸ್ಪೆಕ್ಟ್ ಮಾಡುವಂಥ ಲೆವೆಲೇನೆ, ಆದರೆ ಆ ರೆಸ್ಪೆಕ್ಟ್ ಮಾಡೋದಕ್ಕೆ ಮಾರ್ಕೆಟು ಬೆಲೆ ಕೊಡುತ್ತಾ ಇಲ್ವೋ, ಇವತ್ತು ಮಾರ್ಜಿನಲ್ಲಿ ಆ ಲೆವೆಲ್ ಒಳಗಡೆ ಬಂದಿದ್ದೀನಿ ಅಂತ ಹೇಳೋ ಥರ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಈ ಒಂದು ಗ್ಯಾಪನ್ನು ಈಗ ಮಾರ್ಕೆಟ್ ಫಿಲ್ ಮಾಡಿಕೊಂಡೇ ಮುಂದಕ್ಕೆ ಹೋಗುತ್ತೆ ಅನ್ನೋದಾದರೆ ತಿರ್ಗಿ ಏನಾಗುತ್ತೆ, ಇಲ್ಲಿ ತನಕ ಒಂದು ಸೆಲ್ಲಿಂಗ್ ಬರ್ತಾ ಹೋಗುತ್ತೆ. ಅಂದರೆ ಅದು 100 ಮೂವಿಂಗ್ ಅವರೇಜ್ ಸುಮಾರು 24,650 600 ತನಕ ಕೂಡ ಈ ಸೆಲ್ಲಿಂಗು ಕಂಟಿನ್ಯೂ ಆಗ್ತಾ ಹೋಗೋದು, ಆಮೇಲೆ ಬೌನ್ಸ್ ಆಗುತ್ತೆ ಏನು ಕತೆ ಅಂತ ನೋಡ್ತಾ ಹೋಗೋಣ. ಇಲ್ಲ ಅಂದರೆ ಇಲ್ಲೇ ಸಪೋರ್ಟ್ ತೊಗೋಬೇಕು, ಅಂದರೆ ಈ ಝೋನಲ್ಲೇ ಇವಾಗ ಸಪೋರ್ಟ್ ತೊಗೋಬೇಕು. ಮಾರ್ಕೆಟು ಸಪೋರ್ಟ್ ತೊಗೊಂಡು ಸೋಮವಾರ ದಿವಸ ಒಂದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿ ಆಗಿ ಮುಗಿತಾ ಹೋಗಬೇಕು, ಯಾಕೆಂದರೆ 2 ದಿನದಿಂದ ಶಾರ್ಪ್ ಆಗಿ ಫಾಲ್ ಆಗಿದೆ. 25,150 200ರಿಂದ ಇವತ್ತು 24,800 ತನಕ ಫಾಲ್ ಆಗಿದೆ. ಸೊ ಈ ಫಾಲ್ ಬಂದಿರೋದು ಖಂಡಿತವಾಗ್ಲೂ ಒಂದು ದೊಡ್ಡ ಕ್ಯಾಂಡಲ್. ನೋಡಿ ಎಷ್ಟು ಕಡೆ ನಿಮಗೆ ಸಿಗ್ತಾ ಹೋಗುತ್ತೆ, ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿರುವಂಥದ್ದು ನಿಫ್ಟಿ. ಸೊ ಬಂದರೆ ಅದ್ರ ನೆಕ್ಸ್ಟ್ ಡೇ ಫಾಲೋ ಅಪ್ ಕ್ಯಾಂಡಲ್ಗಳು ಶಾರ್ಪ್ ಆಗಿ ಇರ್ತಾ ಹೋಗುತ್ತೆ, ರೆಡ್ ಆಗಿ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ಬಂದಿರುವಂಥ ಕ್ಯಾಂಡಲ್ಗಳು ದೊಡ್ಡ ಕ್ಯಾಂಡಲ್ಗಳಾದಾಗ ನಾವು ಸ್ವಲ್ಪ ಹುಷಾರಾಗಿ ಇರ್ತಾ ಹೋಗಬೇಕು. ಸೊ ಕೆಳಗಡೆ ಬಂತು ಅಂದರೆ ಈಗ ಇಮಿಡಿಯೇಟ್ ಸಪೋರ್ಟ್ ಝೋನಲ್ಲೇ ನಿಂತಿದೆ ಅದು ಮಾರ್ಕೆಟು, ಅದನ್ನ ರೆಸ್ಪೆಕ್ಟ್ ಮಾಡುತ್ತಾ ಅಥವಾ ಇನ್ನು ಇದು ಫುಲ್ ಫಿಲ್ಅಪ್ ಮಾಡಿಕೊಂಡು ಈ ಗ್ಯಾಪ್ನ ಕಂಪ್ಲೀಟಾಗಿ ಫಿಲ್ ಮಾಡೋಕ್ಕೆ ಬರುತ್ತೆ 24,650 ಕಡೆಗೆ ಅನ್ನೋದನ್ನ ಈಗ ನೋಡ್ತಾ ಹೋಗಬೇಕು. ಸ್ವಲ್ಪ ವಿಷಯಗಳು ನೆಗೆಟಿವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ, ಆದರೆ ತೀರಾ ನೆಗೆಟಿವ್ ನ್ಯೂಸ್ ಅಂತ ಬಂದಿಲ್ಲ. ಇದು ಸೆಬಿ ಚೇರ್ಮನ್ದು ಅಥವಾ ಸೆಬಿ ಎಕ್ಸಿಕ್ಯೂಟಿವ್ ಬಂದಿರೋದು ಅಂತ ಏನು ನ್ಯೂಸ್ ಬಂದಿತ್ತು, ಅದು
ನಿಯರ್ ಟರ್ಮಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ವೀಕ್ಲಿ ಎಕ್ಸ್ಪೈರಿನ ತೆಗಿಬೇಕು ಅಂತ ನೋಡಿ. ವೀಕ್ಲಿ ಎಕ್ಸ್ಪೈರಿ ಇರೋದೇ ಇವಾಗ ಎರಡಲ್ವಾ, ಒಂದು ನಿಫ್ಟಿದು ಒಂದು ಸೆನ್ಸೆಕ್ಸಿಂದ ಎರಡೇ ಇರೋವಂಥದ್ದು. ಅದನ್ನು ತೆಗಿಬೇಕು ಅಂತಿಲ್ಲ. ಆದರೆ ಈಗ ಹೈ ಫ್ರೀಕ್ವೆನ್ಸಿ ಟ್ರೇಡರ್ಗಳು ಈಗ ಮ್ಯಾನಿಪುಲೇಷನ್ ಮಾಡ್ತಾ ಅಂತ ಬಂತು, ಮತ್ತು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಕೂಡ ತುಂಬ ಸ್ಪೆಕ್ಯುಲೇಷನ್ ಮಾಡ್ತಾ ಇರುವಂಥದ್ದು, ವಾಲ್ಯೂಮ್ ಅಂತ ಜಾಸ್ತಿ ಬರ್ತಾ ಇರೋದು ಅದು ವೀಕ್ಲಿ ಕಾಂಟ್ರಾಕ್ಟಲ್ಲೇ. ಹಾಗಾಗಿ ವೀಕ್ಲಿ ಕಾಂಟ್ರಾಕ್ಟನ್ನು ತೆಗೆದು ಮೇನ್ ಉದ್ದೇಶ ಏನು ಡೆರಿವೇಟಿವ್ದು, ಅದು ಹೆಡ್ಜ್ ಮಾಡಬೇಕು, ನಮ್ಮ ಪೋರ್ಟ್ಫೋಲಿಯೋಗೆ ಹೆಡ್ಜಿಂಗ್ ಮಾಡೋದು ಅಂತ ಇರುತ್ತೆ. ಹಾಗಾಗಿ ಹೆಡ್ಜಿಂಗ್ ಮಾಡೋಕ್ಕೆ ಮಂತ್ಲಿ ಕಾಂಟ್ರಾಕ್ಟ್ಸ್ಗಳು ಕೂಡ ಸಾಕಾಗ್ತಾ ಹೋಗುತ್ತೆ. ಹಾಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಶಾರ್ಟ್ ಟರ್ಮಲ್ಲಿ ತೆಗಿತೀವಿ ಅಂತ ಹೇಳಿಲ್ಲ, ಬಟ್ ಅದೇ ಸೆಂಟಿಮೆಂಟ್ಗೆ ಕರೆಕ್ಷನ್ ಬಂದಿರುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ಮಾರ್ಕೆಟಲ್ಲಿ ಒಂದೇನು 6 ದಿನದಿಂದ ಒಂದು ಓಟ ಆಗ್ತಿತ್ತು, ಅದಕ್ಕೆ ಇವತ್ತೊಂದು ಶಾರ್ಪ್ ಆಗಿ ಅಂತೂ ಒಂದು ಕರೆಕ್ಷನ್ ಬಂದಿದೆ. ಸುಮಾರು ಸೆಕ್ಟರ್ಗಳು ಕೂಡ ಇವತ್ತು ರಿಯಾಕ್ಟ್ ಆಗಿರೋದು ಕಾಣಿಸ್ತಾ ಇದೆ. ಇಷ್ಟು ದೊಡ್ಡದಾಗಿ ರೆಡ್ ಆಗಿರೋದು ನಾವು ನೋಡಿರಲಿಲ್ಲ ಸದ್ಯದ ದಿನಗಳಲ್ಲಿ ಅಲ್ವಾ. ಈಗ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ, ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ಡಿಸೈಸಿವ್ ಆಗಿ ಈ ಒಂದು ಕ್ಯಾಂಡಲನ್ನು ಮಾಡಿದೆ. ಇಲ್ಲಿ ಇಷ್ಟು ದಿನ ನಿಲ್ತಾ ಇತ್ತು, ಮತ್ತೊಂದು ಮಾಡ್ತಾ ಇತ್ತು ಅಂತ ಮಾತಾಡಿದ್ವಿ. ಇವತ್ತು ಶಾರ್ಪ್ ಆಗಿ ಬಂದಿದೆ ಈ ಕ್ಯಾಂಡಲ್. ಈ ಶಾರ್ಪ್ ಆಗಿ ಬಂದಿರುವಂಥ ಕ್ಯಾಂಡಲ್ ಈಗ ಇದನ್ನ ಬ್ರೇಕ್ ಆಗುತ್ತಾ ಏನು ಕತೆ ಅನ್ನೋದು ನೋಡ್ತಾ ಹೋಗಬೇಕು. ವೀಕ್ಲಿ ಕ್ಯಾಂಡಲ್ ಇಲ್ಲಿ ಕ್ಲೋಸಿಂಗ್ ಆಗಿದೆ. ನೆಕ್ಸ್ಟ್ ವೀಕಿಗೆ ಓಕೆ ಇಲ್ಲಿ ಬಂದಿದೆ, ಇಲ್ಲಿ ಅಟೆಂಪ್ಟ್ ಆಗಿದೆ, ಆಗ್ತಾ ಇಲ್ಲ, ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಹೋಗುತ್ತೆ ಅಂತಂದರೆ ಅಲ್ಲಿ ರೆಫರೆನ್ಸ್ಗಳಿದೆ. ಯಾಕೆಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಐ ಥಿಂಕ್ ಸತೀಶ್ ಸರ್ ಕೂಡ ಶೇರ್ ಮಾಡಿದ್ರು ಗ್ರೂಪಲ್ಲಿ, ಯಾವ ಒಂದು ಗ್ಯಾಪ್ ಅಂತ ಇತ್ತು ಅದನ್ನು ಫಿಲ್ ಮಾಡಿದೆ ಬ್ಯಾಂಕ್ ನಿಫ್ಟಿ ಕ್ಲೀನಾಗಿ. ಸೊ ಇಲ್ಲಿ ಒಂದು ನೋಡಿ 15 ನಿಮಿಷ ಅಥವಾ ಒನ್ ಡೇ ಡೈಲಿ ಕ್ಯಾಂಡಲ್ ಅಂತ ನೀವು ನೋಡ್ತಾ ಬರೋದಾದರೆ ಈ ಒಂದು ಗ್ಯಾಪ್ ಇತ್ತಲ್ವ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಹೋಗಿತ್ತು, ಬಸ್ ಸ್ಟ್ಯಾಂಡ್ ಮಾಡಿ ಇಮಿಡಿಯೇಟಾಗಿ ಗ್ಯಾಪ್ ಓಪನಿಂಗ್ ಆಯಿತು. ಯಾವ ಥರ ನಿಫ್ಟಿ ಓಪನ್ ಆಗಿತ್ತು ಅದೇ ರೀತಿ. ಆದರೆ ಈ ಒಂದು ಏನು ಗ್ಯಾಪ್ ಇತ್ತು ಅದನ್ನ ಕ್ಲೀನಾಗಿ ಇವತ್ತು ಫಿಲ್ ಮಾಡಿದೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಸದ್ಯದಲ್ಲೂ ಸ್ಟ್ರಾಂಗ್ ಇದೆ. ಯಾಕಂದರೆ 100 day ಮೂವಿಂಗ್ ಆವರೇಜು ಡೈಲಿ ಕ್ಯಾಂಡಲ್ ಇರುವಂಥ 100 day ಮೂವಿಂಗ್ ಆವರೇಜು ಎಲ್ಲಿದೆ, ಇನ್ನು ಅದರ ಕೆಳಗಡೆ ಇದೆ, ಅಂದರೆ ಅದ್ರ ಮೇಲ್ಗಡೆ ಪ್ರೈಸ್ ನಡೀತಾ ಇದೆ. ಆದರೆ ನಿಫ್ಟಿನಲ್ಲಿ ಹೋಗ್ಬಿಟ್ಟು ಡೈಲಿ ಕ್ಯಾಂಡಲ್ ನೋಡ್ಕೊಂಬರೋದಾದ್ರೆ, ನಿಫ್ಟಿನಲ್ಲಿ ಡೈಲಿ ಕ್ಯಾಂಡಲ್ ನಿಫ್ಟಿನಲ್ಲಿ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ನಿಫ್ಟಿನಲ್ಲೂ ಕೂಡ ಡೈಲಿ 100 day ಮೂವಿಂಗ್ ಆವರೇಜು ಕೆಳಗಡೆ ಇದೆ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ 100 day ಮೂವಿಂಗ್ ಆವರೇಜ್ ಆಸ್ಪಾಸಲ್ಲೇ ಇದೆ. ಸೊ ಸಪೋರ್ಟ್ ತೊಗೊಳೋದಾದ್ರೆ ಅಲ್ಲೇ ಇದೆ. ಆದರೆ ನಿಫ್ಟಿನಲ್ಲಿ ಆ ಸಪೋರ್ಟ್ ತೊಗೋಬೇಕು ಅಂದರೆ ಏನಾಗಬೇಕು, ಈ ಕೆಳಗಡೆ ಒಂದು ಗ್ಯಾಪ್ ಏನಿದೆ ಇದನ್ನು ಫಿಲ್ ಮಾಡುವಂಥ ಅವಶ್ಯಕತೆ ಕಾಣಿಸ್ತಾ ಇದೆ ನಿಫ್ಟಿಗೆ. ನೋಡೋಣ, ಅಲ್ಲಿ ಬಂದು ಫಿಲ್ ಮಾಡಿ 100 day ಮೂವಿಂಗ್ ಆವರೇಜಲ್ಲೇ ಆಮೇಲೆ ಸಪೋರ್ಟ್ ತೊಗೊಳ್ತಾ ಏನು ಕತೆ ಆಗುತ್ತೆ ಅನ್ನೋದನ್ನು ನೋಡೋಣ. ನೋಡಿ 100 day ಮೂವಿಂಗ್ ಆವರೇಜ್ ಅನ್ನೋದು ನಿಫ್ಟಿಯ ಮೂಮೆಂಟ್ ಯಾವುದಿರುತ್ತೋ ಆ ರೀತಿ ಮೇಲೆ ಮೂಮೆಂಟ್ ಆಗ್ತಾ ಇರುತ್ತೆ. ಅಂದರೆ 100 ದಿನಗಳ ಆವರೇಜ್ ಮೊತ್ತ ಏನಿದೆ ಅಂತ, ಅದಕ್ಕಿಂತ ತುಂಬ ಮೇಲ್ಗಡೆ ಹೋಗಿತ್ತು, ಈಗ ಫಿಲ್ ಆಗುತ್ತಾ ಅಂತ ನೋಡಬೇಕು. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಂಥ ಒಂದು ವಾಲಟೈಲ್ ಮೂಮೆಂಟ್ಗಳನ್ನು ಬಂದಿಲ್ಲ. ಹಾಗಾಗಿ 100 day ಮೂವಿಂಗ್ ಆವರೇಜ್ ಅಲ್ಲೇ ಇದೆ. ಆದರೆ ಓವರ್ ಆಲ್ ಅಂತ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ತನ್ನ ಆಲ್ ಟೈಮ್ ಹೈ ಲೆವೆಲ್ ಏನಿತ್ತು ಅದಕ್ಕಿಂತ ಒಂದು ಸ್ಟೆಪ್ ಕೆಳಗಡೆ ಬಂದಿದೆ ಅಂತ ಹೇಳ್ಬೋದು. ಇದು ಫಸ್ಟ್ ಲೆವೆಲು, ಇದು ಸೆಕೆಂಡ್ ಲೆವೆಲ್ ಅಂತಂದರೆ ಥರ್ಡ್ ಲೆವೆಲ್ ಇನ್ನು ಇಲ್ಲಿದೆ. ಸೊ ಆಯಿತಾ, ಸೆಕೆಂಡ್ ಟು ಥರ್ಡ್ ಲೆವೆಲ್ ಆ ಸ್ಟೇಜಲ್ಲಿ ಬ್ಯಾಂಕ್ ನಿಫ್ಟಿ ನಡೀತಾ ಇದೆ. ಆದರೆ ನಿಫ್ಟಿಗೆ ಅಂತ ನಾವು ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ ಮೇಲ್ಗಡೆ ಇರುವಂಥ ಆತಂಕಗಳು ಇನ್ನೂ ಜಾಸ್ತಿ ಇದೆ. ಅಂದರೆ ಇಲ್ಲೊಂದಿದೆ, ಈ ಒಂದು ಲೆವೆಲ್ ಇದೆ, ಅದಕ್ಕಿಂತ ಕೆಳಗಡೆ ಥರ್ಡ್ ಲೆವೆಲ್ಗಿಂತ ಕೆಳಗಡೆ ನಡೀತಾ ಇದೆ. ಇನ್ನೂ 3 ಘಟ್ಟಗಳು ಮೇಲ್ಗಡೆ ಇದೆ, 25,200, ಅದರ ಮೇಲ್ಗಡೆ ಹೋದರೆ 500, 600 ಝೋನು, ಆಮೇಲೆ ಆಲ್ ಟೈಮ್ ಹೈ ಇರುವಂಥದ್ದು. ಆ ನೆಕ್ಕಡಲ್ಲಿ ನೋಡೋದಾದ್ರೆ ನಿಫ್ಟಿ ವೀಕ್ ಇದೆ. ಆದರೆ 100 day ಮೂವಿಂಗ್ ಆವರೇಜ್ ಟೆಸ್ಟ್ ಆಗೋಕ್ಕೆ ನಿಫ್ಟಿಗೆ ರೂಮ್ ಜಾಸ್ತಿ ಇದೆ, ಇನ್ನು ಜಾಗ ಜಾಸ್ತಿ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಯಾವುದಿದು ಗಿಫ್ಟ್ ನಿಫ್ಟಿ ನೋಡೋದು ಏನು ಬೇಕಾಗಿಲ್ಲ, ನೋಡೋಣ ಸೋಮವಾರ ಏನಾಗುತ್ತೆ, ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದನ್ನ. ಇಂಡಿಯಾ ಫಿಕ್ಸ್ ಕೂಡ ಇವತ್ತು ಅಪ್ ಮೂವ್ಮೆಂಟ್ ಕೊಟ್ಟಿರೋದು ಕಾಣಿಸ್ತಾ ಇದೆ. ಕ್ರೂಡಲ್ಲಿ ಒಂದು ಜಂಪ್ ಬಂದಿದೆ ನೋಡಿ. ಮೊನ್ನೆ ನಾನು ವೀಡಿಯೋದಲ್ಲಿ ಹೇಳೋಗಿದ್ದೆ, ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಅಂತ ಅಂದ್ಕೊಂಡ್ರು ನಮ್ಗೆ ಒಂದು 5,610 ತನಕ ಬಂದ್ರು ಒಂದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಇರುತ್ತೆ ಅಂತ. ಸೊ ಒಂದು 50-60 ಪಾಯಿಂಟ್ಗಳು ಕ್ಯಾಪ್ಚರ್ ಮಾಡಲಿಕ್ಕೆ ಆರಾಮಾಗಿ ಸಿಕ್ಕಿರುತ್ತೆ ಇಲ್ಲಿ ಕ್ರೂಡಲ್ಲಿ. ಈ ಒಂದು ಪಾಯಿಂಟಲ್ಲಿ 5,600 ಅನ್ನೋದು ಎಗೇನ್ ಇಂಪಾರ್ಟೆಂಟು. ಆದರೆ ಸ್ವಲ್ಪ ಸೆಪ್ಟೆಂಬರಲ್ಲಿ ಸ್ವಲ್ಪ ಒಂದು ಅಟೆಂಪ್ಟ್ನ ಮಾಡ್ಬೋದು ಕ್ರೂಡ್ ಮೇಲ್ಗಡೆ ಹೋಗೋಕ್ಕೆ. ಆಗ ಮಾರ್ಕೆಟಿಗೆ ಇನ್ನೂ ಕೂಡ ನೆಗೆಟಿವಿಟಿ ಬರ್ತಾ ಹೋಗ್ಬೋದು. ಯಾಕೆಂದರೆ ಕ್ರೂಡಲ್ಲಿ ಯಾವುದೇ ರೀತಿಯಂಥ ಜಂಪ್ ಆಗಿಲ್ಲ ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಾ ಇದೆ. ಈ ಲೆವೆಲ್ಗೆ ಬಂದಿತ್ತು, ಈಗ ವಾಪಸ್ ಈ ಟೆಸ್ಟಿಗೆ ಬರ್ತಿದೆ. ಇದನ್ನ ಪಾಸ್ ಆಯಿತು ಅಂದರೆ ಕ್ರೂಡಲ್ಲಿ ಆ ಜಂಪ್ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಇಂಟ್ರೆಸ್ಟಿಂಗ್ ಲೆವೆಲ್ ಇದೆ ಕ್ರೂಡು. ಸೊ 5,000 ಈ ಲೆವೆಲ್ಗಳನ್ನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಯಾರಾದರೂ ಸೆಪ್ಟೆಂಬರಲ್ಲಿ ಬುಲಿಶ್ ಆಗಿದ್ದೀರಾ ಅಂದರೆ ಸ್ವಲ್ಪ ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಏನು ಫಸ್ಟ್ ಟಾರ್ಗೆಟ್ ಇತ್ತು 5,600, ಅದು ಹತ್ರಕ್ಕೆ ಬಂದು ರೀಚ್ ಆಗಿದೆ. ಸೇಮ್ ವಿತ್ ನ್ಯಾಚುರಲ್ ಗ್ಯಾಸು ಒಂದು ಒಳ್ಳೆ ಅಟೆಂಪ್ಟ್ ಮಾಡಿತ್ತು. ನಿನ್ನೆ 250 ತನಕ ಹೋಗಿತ್ತು, ಇವತ್ತು ವಾಪಸ್ಸು ತಿರ್ಗಾ ಕರೆಕ್ಷನ್ ಬಂದಿದೆ ನ್ಯಾಚುರಲ್ ಗ್ಯಾಸಲ್ಲಿ. ಇದು ಕೂಡ ಸುಮಾರು ದಿನದಿಂದ ಕರೆಕ್ಷನ್ ಆಗ್ತಾ ಬರ್ತಾ ಇದೆ. ಒಂದು ಕ್ರೂಷಿಯಲ್ ಘಟ್ಟ ಇದು. ಈ ಲೆವೆಲ್ ಇಲ್ಲಿ ಬಂದು ನಿಂತಿದೆ. ಇದೆ 240 ಅನ್ನೋದು. 240 ಬಿಟ್ಕೊಡಬಾರ್ದು. 240 ಬಿಟ್ಕೊಡ್ತು ಅಂದರೆ ವೀಕ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಸಪೋರ್ಟ್ ತೊಗೊಂಡ್ರೆ ಒಂದು ಒಳ್ಳೆ ಮತ್ತೆ ಮೂಮೆಂಟ್ಗಳು ಬರುವಂಥ ಸಾಧ್ಯತೆಗಳಿದೆ. ಇದೆರಡೂ ಕೂಡ ಮಾರ್ಕೆಟಿಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಕ್ರೂಡ್ ಜಂಪ್ ಆಗುವಂಥದ್ದು, ನ್ಯಾಚುರಲ್ ಗ್ಯಾಸ್ ಜಂಪ್ ಆಗುವಂಥದ್ದು. ನೋಡೋಣ ಅದು ಯಾವ ರೀತಿಯಾಗಿ ಚೇಂಜ್ ಆಗ್ತದೆ ಅಂತ. ಗೋಲ್ಡು ಒಂದು ಆಲ್ ಟೈಮ್ ಹೈಗೆ ಹೋಗಿ ಅಲ್ಲಿಂದ ಕೆಳಗಡೆ ಬಂದಿತ್ತು. 6 ದಿನದಿಂದ ಕರೆಕ್ಷನ್ ಆಗ್ತಾ ಇತ್ತು. ಮಾರ್ಕೆಟ್ ನಿಫ್ಟಿ ಮೇಲ್ಗಡೆ ಹೋಗ್ತಾ ಇತ್ತು, ಗೋಲ್ಡ್ ಕರೆಕ್ಟ್ ಆಗ್ತಾ ಇತ್ತು. ಆದರೆ ಈಗ 2 ದಿನದಿಂದ ಗೋಲ್ಡ್ ಕೂಡ ಅಪ್ ಮೂಮೆಂಟ್ ಹೋಗೋ ಥರ ಕಾಣಿಸ್ತಾ ಇದೆ. ಇವತ್ತು ಒಂದು ಸಣ್ಣದಾಗಿ ಒಂದು ಕರೆಕ್ಷನ್ ಆದಂಗೆ ಕಾಣಿಸ್ತಾ ಇದೆ. ನೋಡೋಣ, ಇದು ಇನ್ನು ತುಂಬ ಹೊತ್ತು ನಡೀತಿ, ಇನ್ನು 5 ಅವರ್ ನಡೀತಾ ಇರುತ್ತೆ ಗೋಲ್ಡ್. ಏನು ಬೇಕಾದ್ರೂ ಚೇಂಜಸ್ಗಳಾಗ್ಬೋದು. ಸಿಲ್ವರ್ ಕೂಡ ಆಲ್ ಟೈಮ್ ಹೈ ಲೆವೆಲಲ್ಲೇ ಇದೆ. ಕಾಪರು ಯಾವುದೊಂದು ಲೆವೆಲ್ ಅಂತ ಮಾತಾಡಿದ್ವು ಆ ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ ಸನ್ನಿವೇಶಗಳು. ಇದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನೋಡಿದ್ರೆ ಎಕ್ಸ್ಪೈರಿ ಮಂಗಳವಾರ ಇರುವಂಥದ್ದು, ಸೆನ್ಸೆಕ್ಸ್ ಇಂದು ಸೋಮವಾರ ಮಾತಾಡ್ತಾ ಹೋಗೋಣಂತೆ. ಸ್ಪೆಸಿಫಿಕ್ ಆಗಿ ಇವತ್ತು ಮಾತಾಡೋದು ಬೇಕಾಗೋದಿಲ್ಲ. ಗೌರ್ಮೆಂಟು ಕೂಡ, ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಸಹಮತನ ತೋರಿಸಿದೆ ಅಂತ ಹೇಳ್ತಾ ಇದೆ. ಯಾವ ವಿಚಾರದಲ್ಲಿ? GST ತೆಗೆಯೋ ವಿಚಾರದಲ್ಲಿ ಅನೌನ್ಸ್ಮೆಂಟ್ ಬಂದಿತ್ತಲ್ಲ. ಈಗ 4 ಸ್ಲ್ಯಾಬ್ ಇದೆ, 5%, 12%, 18%, 28% ಅಂತ. 5%, 18% ಇಟ್ಕೊಂಡು 12%, 28% ಇರೋದನ್ನು ತೆಗೆದು ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಅಂತ.
ಸುದ್ದಿ ಬಂದಿತ್ತು. ಅದನ್ನ GST ಕೌನ್ಸಿಲಿಗೆ ಶಿಫಾರಸ್ ಮಾಡ್ತಾರೆ. GST ಕೌನ್ಸಿಲಲ್ಲಿ ಏನು ನಿರ್ಧಾರ ತಗೊಂತಾರೋ ಅದು ಅಂತ ಹೇಳ್ತಾ ಇದ್ದಾರೆ. ಅದು ಬಂದರೆ ಇಂಪ್ಲಿಮೆಂಟೇಷನ್ ಅಕ್ಟೋಬರಿಂದನೇ ಆಗೋಂಥದ್ದು GST ಇದು ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ಗೆ ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ, ಅಕ್ಟೋಬರಿಂದ ಇಂಪ್ಲಿಮೆಂಟೇಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಾನಿಟರಿ ಪಾಲಿಸಿ ಏನಾಗುತ್ತೆ RBI ಮೀಟಿಂಗ್ ಇದೆಲ್ಲ ಆಗ್ತಾ ಹೋಗುತ್ತಲ್ಲ, ಅದು ಕೂಡ ಸೆಪ್ಟೆಂಬರ್ ಎಂಡಲ್ಲೇ ಇರುವಂಥದ್ದು. ಆದರೆ ಅದಕ್ಕೆ ಒಬ್ಬ ಹೊಸ ಮೆಂಬರ್ನ ಪ್ಯಾನಲ್ 5 ಜನದ ಮೆಂಬರ್ ಪ್ಯಾನಲ್ ಇರುತ್ತೆ, ಅದಕ್ಕೆ ಒಬ್ಬರು ಹೊಸ ಮೆಂಬರ್ ಅಪಾಯಿಂಟ್ ಆಗ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಜೊತೆಗೆ ಸೆಬಿ ನ್ಯೂಸ್ಗಳನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಜೊತೆಗೆ ಫಾರಿನ್ ಫಂಡ್ಗಳು ಇಂಡಿಯಾಗೆ ಹರಿದು ಬರ್ತಾ ಇತ್ತಲ್ಲ, ಈಗ ಬೆಂಚ್ ಮಾರ್ಕ್ ಇಂಡೆಕ್ಸ್ ಇದೆ, ಒಂದು MSCI ಇಂಡೆಕ್ಸು, ಅದರಲ್ಲಾಗಿರ್ಬೋದು ಅಥವಾ ಇಲ್ಲಿ ಇರುವಂಥ ಫಂಡ್ ಹೌಸಸ್ಗಳಿಗೆ ಬರೋದಾಗಿರ್ಬೋದು, ದುಡ್ಡು ತುಂಬ ಗಣನೀಯವಾಗಿ ಕಡಿಮೆ ಆಗಿದೆ. ಬದಲಿಗೆ ಎಲ್ಲಿ ಹೋಗ್ತಾ ಇದ್ದಾರೆ, ಚೈನಾ, ಸೌತ್ ಕೊರಿಯಾ ಈ ಕಡೆ ಫಾರಿನ್ ಇನ್ವೆಸ್ಟ್ಮೆಂಟ್ ಫಂಡ್ಗಳು ಹರಿತಾ ಇದೆ ಅಂತ ಸುದ್ದಿ ಬಂದಿತ್ತು. ಸೊ ನೋಡೋಣಂತೆ. ಸೌತ್ ಕೊರಿಯಾಗಂತೂ ಆಲ್ಮೋಸ್ಟ್ 60% EM ಫಂಡ್ಗಳು ಇವಾಗ ಅಲ್ಲಿ ಓವರ್ ವೇಟ್ ಸ್ಟೇಟಸ್ ಆಗಿ ಅಲ್ಲಿಗೆ ಹೋಗಿದೆ ಅಂತ ಬಂದಿದೆ. ಹಾಂಗ್ಕಾಂಗು ಕೂಡ ಅಲ್ಲಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ ಅಂತ ಸುದ್ದಿ ಬಂದಿತ್ತು. ಸೊ ಇಂಡಿಯಾಗೆ ಆ ದೃಷ್ಟಿಯಲ್ಲಿ ನೆಗೆಟಿವ್ ಆಗಿದೆ. ಜೊತೆಗೆ ಇತ್ತೀಚೆಗೆ HUL ಅಲ್ಲಿ ವಿಮೆನ್ ಚೇರ್ಮನ್ ಆಗಿ ಇದೆಲ್ಲ ಒಂದು ಸುದ್ದಿ ಆಗಿತ್ತಲ್ವ, ಈಗ ಹೊಸ CFO ಕೂಡ ಅಪಾಯಿಂಟ್ ಮಾಡ್ತಾ ಇದ್ದಾರೆ, ನಿರಂಜನ್ ಗುಪ್ತಾ ಅಂತ. ಅವರು ಅಪಾಯಿಂಟ್ ಮಾಡ್ತಾ ಇರ್ಬೋದು. ನೋಡಿ, ಇದ್ರದ್ದು ಎಕ್ಸ್ಚೇಂಜ್ ನ್ಯೂಸ್ಗಳದ್ದು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ನೆನ್ನೆ ಸುದ್ದಿ ಬಂದಿದ್ದು ನೀವು ಅಬ್ಸರ್ವ್ ಮಾಡಿರ್ಬೋದು. BSE ಸ್ಟಾಕು 7.5% ಕರೆಕ್ಷನ್ ಬಂದಿದೆ. ಅಂದರೆ ಮಾರ್ಕೆಟಿಗೆ ಎಲ್ಲಾದರೂ ಒಂದು ಸುಳಿವು ಸಿಗ್ತಾ ಇದೆಯಾ, ಇನ್ನೂ ಮೋರ್ ರಿಸ್ಟ್ರಿಕ್ಷನ್ಸ್ ಬರ್ಬೋದು, ಅಥವಾ ಏನಾದರೂ ಒಂದು ಲಾಟ್ ಚೇಂಜಸ್ ಆಗಿರ್ಬೋದು, ಅಥವಾ ಇನ್ನೊಂದಿಷ್ಟು ರಿಕ್ವೈರ್ಮೆಂಟ್ಗಳಾಗಿರ್ಬೋದು, ಇದನ್ನೆಲ್ಲ ಮಾರ್ಜಿನ್ಗಳದ್ದು ಒಂದಿಷ್ಟು ಚೇಂಜಸ್ ಬರುತ್ತಾ, ಆ ಥರ ಏನಾದ್ರು ಮಾಡ್ತಾರಾ, ಇನ್ನು ಈ ಥರದ್ದು ಏನು ಹೈ ಫ್ರೀಕ್ವೆನ್ಸಿ ಟ್ರೇಡ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಇನ್ನೊಂದಿಷ್ಟು ರೂಲ್ಸು ಅಂತ. ಆ ಕಾರಣದಿಂದಾಗಿ BSE ಒಂದು ರಿಯಾಕ್ಷನ್ ಕೊಟ್ಟಿದೆ ಅಂತ ನೋಡ್ತಾ ಹೋಗಬೇಕು. ಯಾಕೆಂದರೆ ರೆವೆನ್ಯೂ ಮತ್ತೊಂದು ವಾಲ್ಯೂಮ್ ಅಂತ ನೋಡೋದಾದರೆ NSE ಮುಂಚೂಣಿಯಲ್ಲಿತ್ತು. BSE ಈಗ ಸ್ವಲ್ಪ ಪಾಪ್ಯುಲಾರಿಟಿ ಪಡೆದಿದ್ದೆ. ಈಗ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿಗಳು ಇದೆಲ್ಲ ಬಂದಿದ್ದರಿಂದ, ಬಟ್ ಈಗ ವೀಕ್ಲಿ ಎಕ್ಸ್ಪೈರಿಗಳನ್ನು ತೆಗಿತಾರೆ ಅಂದರೆ ಸೆನ್ಸೆಕ್ಸ್ಗೆ ದೊಡ್ಡ, ಅಂದರೆ BSEಗೆ ಒಂದು ರೆವೆನ್ಯೂ ಹೊಡ್ತಾ ಆಗ್ಬೋದು ಅಂತ ಅದು ರಿಯಾಕ್ಟ್ ಕೊಟ್ಟಿರ್ಬೋದು. ಅದರ ಜೊತೆಗೆ ವಿಪ್ರೋ ಹಾರ್ಮನ್ ಇಂದು ಒಂದು DTS ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಸೊಲ್ಯೂಷನ್ ಇತ್ತು ಅವ್ರದ್ದು. ಹಾರ್ಮನ್ ನೀವು ಆಡಿಯೋ ಕಂಪ್ನಿ ಕೇಳಿರ್ತೀರ, ಅದನ್ನು ಕಂಪ್ಲೀಟಾಗಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸರಿಸುಮಾರು $375 ಮಿಲಿಯನ್. ಇದರಿಂದ ಏನಾಗುತ್ತೆ ಅಂದರೆ ಒಂದು 5,000 ಉದ್ಯೋಗಿಗಳು ಏನು ಹಾರ್ಮನ್ನಲ್ಲಿ ಕಂಪ್ನಿ ಕೆಲಸ ಮಾಡ್ತಾ ಇದ್ರು, ಅವರು ಈಗ ವಿಪ್ರೋಗೆ ಬಂದು ಜಾಯ್ನ್ ಆಗ್ತಾರೆ. ವಿಪ್ರೋ ಒಂದು ಸ್ಟ್ರಾಟಜಿಕ್ ರಿಸರ್ಚ್ಗೋಸ್ಕರ ಒಂದು ಜಾಸ್ತಿಯಲ್ಲಿ ಇನ್ವೆಸ್ಟ್ ಮಾಡೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕ್ಯಾಶುಯಲ್ ಗೇಮಿಂಗ್ ಮಾರ್ಕೆಟ್, ಇವಾಗ ದುಡ್ಡು ಇಟ್ಟು ಗೇಮ್ ಮಾಡುವಂಥ ಗೇಮಿಂಗ್ ಮಾರ್ಕೆಟ್ ಏನು ಬ್ಯಾನ್ ಆಗ್ತಾ ಇದೆ, ಇದರಿಂದ ಕ್ಯಾಶುಯಲ್ ಗೇಮಿಂಗ್ ಮಾರ್ಕೆಟ್ ಅಂದರೆ ಗೇಮ್ ಇಂದನೇ ಇಷ್ಟಪಟ್ಟು ಜನ ಆಡ್ತಿದ್ರಲ್ಲ, ಅಂತಹ ಗೇಮ್ಗಳ ಸಬ್ಸ್ಕ್ರಿಪ್ಷನ್ಗಳು ಮತ್ತೊಂದು ಜಾಸ್ತಿ ಆಗ್ಬೋದು ಅಂತ ಸುದ್ದಿ ಬರ್ತಾ ಇದೆ. ಯಾಕೆಂದರೆ 2 ಥರ ಇರ್ತಾರೆ. ಒಂದು ಗೇಮಿಂಗ್ ಆಡೋದು ಇಷ್ಟ ಅಂತ ಹೇಳ್ಬಿಟ್ಟು ಗೇಮಿಂಗಿಗೆ ಒಂದು ಅಡಿಕ್ಟ್ ಆಗಿರ್ತಾರೆ, ಎಲ್ಲರೂ ಆಡ್ತಾ ಇರ್ತಾರೆ. ಇನ್ನು ಕೆಲವರು ಇಲ್ಲ, ದುಡ್ಡು ಮಾಡೋ ಅವಕಾಶ ಇದೆ ಅಂತಲೇ ಆಡ್ತಾ ಇರ್ತಾರಲ್ವಾ. ಬಟ್ ಯಾರು ರಿಯಲ್ ಗೇಮರ್ಸ್ ಇರ್ತಾರೋ ಅವರು ಗೇಮ್ ಯಾವ್ದು ಚೆನ್ನಾಗಿದೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಕ್ಯಾಶುಯಲ್ ಗೇಮಿಂಗ್ ಮಾರ್ಕೆಟಲ್ಲಿರುವಂಥ ಕಂಪ್ನಿಗಳು ಹೇಳ್ತಾ ಇದ್ದಾವೆ, ಇಷ್ಟೊಂದು ದುಡ್ಡು ಕೂಡ ಮಾಡಿದ್ದಾರೆ, ಅವ್ರ ಹತ್ರ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸು ಕೂಡ ಇದೆ. ಇವಾಗ ಏನು ಬೆಟ್ಟಿಂಗ್ ಗೇಮ್ಗಳು ಮಾಡ್ತಿದ್ದವರು, ಅವರು ಗೇಮ್ನ ಚೆನ್ನಾಗಿ ಡೆವಲಪ್ ಮಾಡಿ ನಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕೆ ಬರ್ಬೋದಲ್ಲ, ಅದರಲ್ಲಿ ಏನು ತೊಂದರೆ ಇದೆ ಅಂತ ಆ ರೀತಿಯ ಒಂದು ಸಕಾರಾತ್ಮಕ ಒಂದು ರೆಸ್ಪಾಂಡ್ ಮಾಡಿದ್ದಾರೆ. ಜೊತೆಗೆ ಆಟೋ ಕಂಪನಿಗಳು ಇವಾಗ GSTನ ಲಕ್ಸುರಿ ಕಾರಿಂದು ಕೂಡ ಇವಾಗ 40% ಎಲ್ಲ ಬೀಳುತ್ತಲ್ಲ, ಅದು ಕೂಡ ಅಷ್ಟು ಬೀಳಲ್ಲ, ಅಲ್ಲೂ ಕೂಡ ಒಂದು 10% ಡ್ರಾಪ್ ಆಗುತ್ತೆ ಅಂತ ಇತ್ತು. ಯಾಕೆಂದರೆ ಈ GSTದು ಮಾಮೂಲಿ ಕಾರ್ಗಳಿಗೆ 28% ಇರೋದನ್ನ 18% ಮಾಡ್ತಾರೆ ಅಂತ ರೂಲ್ಸ್ ಬಂದಾಗ, ದೊಡ್ಡ ಕಾರ್ಗಳಿಗೆ 40ರಿಂದ 45% ಇವಾಗ ಕಾಮನ್ ಆಗ್ಬಿಡುತ್ತೆ ಅನ್ನೋ ಅಂತ ಮಾರುತಿ ಸುಜುಕಿ ಸೇರಿದಂಗೆ ಸುಮಾರು ಕಂಪ್ನಿಗಳು ಕಳವಳ ವ್ಯಕ್ತಪಡಿಸಿದ್ವು ಈ ಥರ ಆಗ್ಬೋದು ಅಂತ. ಆದರೆ ಗೌರ್ಮೆಂಟ್ ಇವಾಗ ಅದಕ್ಕೂ ಕೂಡ ಒಂದು ಲಕ್ಸುರಿ ಕಾರ್ ಸೆಗ್ಮೆಂಟಲ್ಲೂ ಕೂಡ 10%ನ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಹಾಗಂತ 40% ಟ್ಯಾಕ್ಸ್ ಇಡಲ್ವಾ? ಇಲ್ಲ, ಇರ್ತಾರೆ. ಯಾವುದು ಒಂದಿಷ್ಟು ಸಿನ್ ಗೂಡ್ಸ್ ಅಂತಿದೆ, ಇವಾಗ ಟೊಬ್ಯಾಕೋ ಆಗಿರ್ಬೋದು, ITC ಎಲ್ಲ ಇವತ್ತು 400 ಲೆವೆಲ್ನ ಕೂಡ ಬ್ರೇಕ್ ಮಾಡಿದೆ ಅಲ್ವಾ. ಒಂದು ಆಂಟಿಸಿಪೇಷನ್ ಮಾಡ್ತಾ ಇದೆ ಅಂದರೆ ಇನ್ನೂ ಜಾಸ್ತಿ ಒಂದು ಅವರಿಗೆ ಟ್ಯಾಕ್ಸೇಷನ್ಗಳು ಕಂಟಿನ್ಯೂ ಆಗ್ತಾ ಹೋಗ್ಬೋದು ಅಂತ. ಟೊಬ್ಯಾಕೋ ಪ್ರಾಡಕ್ಟ್ಸು, ಕೆಲವೊಂದು ಲಕ್ಸುರಿ ಐಟಮ್ ಪ್ರಾಡಕ್ಟ್ಸ್ಗಳು ಅಂತ ಯಾವ್ದು ಬರುತ್ತೆ ಅದರಲ್ಲಿ. ಆದರೆ ಲಕ್ಸುರಿ ಕಾರ್ಗಳಿಗೆ ವಿನಾಯಿತಿ ಕೊಡ್ತಾರೆ ಅಂತ ಸುದ್ದಿ ಇದೆ. ಸುದ್ದಿ ಅಷ್ಟೇ, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ನೋಡೋಣ, ಅದು ಕನ್ಫರ್ಮ್ ಆದಮೇಲೆ GST ಕೌನ್ಸಿಲಿಂದನೇ ಆ ನ್ಯೂಸ್ ಬರ್ತಾ ಹೋಗುತ್ತೆ. ಸೊ ಆಟೋ ಸೆಕ್ಟರ್ ಸ್ಪ್ಲಿಟ್ ಆಗಿದೆ ಇವಾಗ. ಕೆಲವರು ಏನು ಹೇಳ್ತಾ ಇದ್ದಾರಂತೆ, ಇದು ಸ್ವಾಗತಾರ್ಹ ಬೆಳವಣಿಗೆ, ಸೊ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಗ್ರೋತ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಅದು ಬರೋ ತನಕ ಡಿಲೇ ಮಾಡ್ತಾರೆ, ಜನ ಅಲ್ಲಿ ತನಕ ಸೇಲ್ಸ್ ಆಗೋದಿಲ್ಲ ಅಂತ. ಕೆಲವರು ಈಗ ಡಿಸ್ಕೌಂಟು ತುಂಬ ನಡೀತಾ ಇರೋದ್ರಿಂದ ಕಾರ್ಗಳು ತಗೊತಾ ಇದ್ದಾರೆ, ಇಲ್ಲ ಅಂತಂದರೆ ಈ ಥರ GST ಬರುತ್ತೆ ಈ ಥರ ಅಂದರೆ ಸುಮಾರು ಜನ ವೆಯ್ಟ್ ಮಾಡೋಕ್ಕೆ ಹೋಗ್ತಾರೆ ಅಂತ ಆ ರೀತಿಯಾಗಿ ಒಂದಿಷ್ಟು ಸುದ್ದಿಗಳು ಬರ್ತಾ ಇದೆ. ಜೊತೆಗೆ ಲಾವಾ ಕಂಪನಿ, ಇಂಡಿಯಾದ ಒಂದು ಮೊಬೈಲ್ ಕಂಪನಿ ಅಲ್ವಾ, ಅವರು ಒಂದು ಫಂಡ್ ರೈಸ್ ಮಾಡೋಕ್ಕೆ 500ರಿಂದ 600 ಕೋಟಿ ಫಂಡ್ ರೈಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತ ಬಂದಿತ್ತು. ಜೊತೆಗೆ ಟ್ಯಾರಿಫು ಈಗೇನು 50%, 25% ಅಂತ ಹೇಳ್ತಿದ್ದಾರೆ. ಇದರಿಂದ ಒಂದು ಇಂಪ್ಯಾಕ್ಟ್ ಆಗ್ಬೋದು ನಮ್ಮ ಒಂದು ಏನಕ್ಕೆ ಒಂದು ಇನ್ಫ್ಲೇಷನ್ ಮತ್ತೊಂದಕ್ಕೆ ಅಂತ ಒಂದು ರಿಪೋರ್ಟ್ ಬಂದಿತ್ತು. ಯಾಕೆಂದರೆ ಈ ಸಲ ತರಕಾರಿಗಳ ಬೆಲೆ ಮತ್ತು ಬೇಳೆ ಕಾಳುಗಳ ಬೆಲೆ ಕಮ್ಮಿ ಆಗಿರೋದ್ರಿಂದ ಇನ್ಫ್ಲೇಷನ್ ತುಂಬ ಒಂದು ಕಮ್ಮಿ ಲೆವೆಲ್ಗೆ ಬಂದಿತ್ತು. ಆದರೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಯಿತು ಅಂತಂದರೆ, ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಹೋಯಿತು ಅಂದರೆ ಇನ್ಫ್ಲೇಷನ್ಗೂ ಕೂಡ ಹೊಡೆತ ಬೀಳ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನಾನು ಹೇಳಿದಂಗೆ ಅದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನೆಕ್ಸ್ಟ್ ಮೀಟ್ ಬರುತ್ತೆ. ಈಗ ಸದ್ಯಕ್ಕೆ ಮೆಂಬರ್ನ ಮಾತ್ರ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ನನಗೆ ಕಂಡಂಥ ಮೇನ್ ಒಂದು ವಿಷಯಗಳು. ಜೊತೆಗೆ 85% ಪ್ರೈವೇಟ್ ಪಾರ್ಟಿಸಿಪೇಷನ್ನು ಆಗಬೇಕು ಯಾವುದರಲ್ಲಿ, ಎಲ್ಲ ಬಂದರುಗಳಲ್ಲಿ. ಆಲ್ರೆಡಿ ಅದಾನಿಯವ್ರದ್ದು ತುಂಬ ದೊಡ್ಡ ಪಾತ್ರ ಇದೆ, ಅದಾನಿ ಪೋರ್ಟ್ಸ್ ಮೇಂಟೈನ್ ಮಾಡ್ತಾ ಇರೋಂಥದ್ದು. ಬಟ್ 85% ಪ್ರೈವೇಟ್ ಪಾರ್ಟಿಸಿಪೇಷನ್
ಪಾರ್ಟಿಸಿಪೇಷನ್ ಆಗಬೇಕು 2030 ಅಂತ ಒಂದು ಹೇಳ್ತಾ ಇದ್ದಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅಂತ. ನೋಡೋಣ ಅದು ಏನೇನು ಚೇಂಜಸ್ ಆಗುತ್ತೆ, ಅದಕ್ಕೆ ಇನ್ನೊಂದಿಷ್ಟು ದುಡ್ಡುಗಳು ಆ್ಯಡ್ ಆಗ್ತಾ ಹೋಗುತ್ತೆ, ಈ ರೀತಿ ಎಲ್ಲ ಬರ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಾಡಿದ್ದು ರಜೆ ಇದೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದೇ ಒಂದು ಶಾರ್ಟ್ ಸೀರೀಸು ಅಥವಾ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಬರಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು, ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.